ಹೆಲೋ ಆಲ್. ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಲೀವ್ ಹೇಗೆ ಅಪ್ಲೈ ಮಾಡೋದಂತ ನೋಡೋಣ. ಫಸ್ಟ್ ಆಫ್ ಆಲ್ ನಿಮಗೆ ಕನ್ವೀನಿಯೆಂಟ್ ಆಗೋ ಬ್ರೌಸರ್ನ ಓಪನ್ ಮಾಡಿ. ಫಾರ್ ಎಕ್ಸಾಂಪಲ್ ಗೂಗಲ್ ಆರ್ ಕ್ರೋಮ್. ನಾನೀಗ ಕ್ರೋಮ್ ಓಪನ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ವೆಬ್ಸೈಟ್ನ ಟೈಪ್ ಮಾಡಿ. ಇವಾಗ ನಿಮ್ಮ ಎಂಪ್ಲಾಯಿ ID ಆ್ಯಂಡ್ ಪಾಸ್ವರ್ಡ್ನ ಟೈಪ್ ಮಾಡಿ ಸೈನ್ ಇನ್ ಆಗಿ. ಇವಾಗ ಮೊಬೈಲ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂನ ಕ್ಲಿಕ್ ಮಾಡಿ. ನಿಮಗೆ ಬಂದಿರೋ OTPನ ಟೈಪ್ ಮಾಡಿ. ವೆರಿಫೈ OTP ಆಪ್ಷನ್ನ ಕ್ಲಿಕ್ ಮಾಡಿ. ರೈಟ್ ಸೈಡ್ ಸ್ಕ್ರೀನ್ ಬಾಟಮಲ್ಲಿ ಕಾಣ್ತಿರೋ ಸೆಲ್ಫ್ ಸರ್ವಿಸ್ ಆಪ್ಷನ್ನ ಕ್ಲಿಕ್ ಮಾಡಿ. ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಲೀವ್ ಆಪ್ಷನ್ನ ಚೂಸ್ ಮಾಡಿ. ನಿಮ್ಮದು ಲೀವ್ ಬ್ಯಾಲೆನ್ಸ್ ಶೋ ಆಗುತ್ತೆ. 10 GDS paid leave and 5 GDS special leave, that is emergency leave. Choose an option ಕ್ಲಿಕ್ ಮಾಡಿ. GDS paid leave ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಬೇಕಾಗಿರೋ ಲೀವ್ ಡೇಟ್ಸ್ನ ಚೂಸ್ ಮಾಡ್ಕೊಳ್ಳಿ. ಫ್ರಾಮ್ ಡೇಟಲ್ಲಿ ನೀವು ಯಾವಾಗ ಲೀವ್ ಹೋಗ್ತೀರಾ ಆ್ಯಂಡ್ ಟು ಡೇಟಲ್ಲಿ ಯಾವಾಗ ಲೀವಿಂದ ಬರ್ತೀರಾ ಇದನ್ನು ಚೂಸ್ ಮಾಡ್ಕೊಳ್ಳಿ. ನಂಬರ್ ಆಫ್ ಡೇಸ್ ಶೋ ಆಗುತ್ತೆ. ವೆರಿಫೈ ಮಾಡ್ಕೊಳ್ಳಿ. ಇವಾಗ ಪ್ರಿಫಿಕ್ಸ್ ಡೇಟ್ ಅಂದರೆ ನೀವು ಲೀವಿಗೆ ಹೋಗೋ ಪ್ರೀವಿಯಸ್ ಡೇಟ್ ಆ್ಯಂಡ್ ಸಫಿಕ್ಸ್ ಡೇಟ್ ನೀವು ಲೀವಿಂದ ಬರೋ ನೆಕ್ಸ್ಟ್ ಡೇ ಅದನ್ನು ಚೂಸ್ ಮಾಡಿ. ಈ ಸ್ಪೇಸ್ನ ನೀವು ಎಂಟಿ ಬಿಟ್ಟರೆ ನಡೆಯುತ್ತೆ. ಇವಾಗ ನೀವು ಲೀವ್ಗೆ ಹೋಗೋ ರೀಸನ್ನ ಟೈಪ್ ಮಾಡಿ. ಪರ್ಮಿಷನ್ ರಿಕ್ವೈರ್ಡ್ ಆಪ್ಷನ್ನ ಕ್ಲಿಕ್ ಮಾಡಿ. ಲೀವ್ ಸ್ಟೇಷನ್ನ ಟೈಪ್ ಮಾಡಿ. ವಿತ್ ಸಬ್ಸ್ಟಿಟ್ಯೂಟ್ ಆಪ್ಷನ್ನ ಚೂಸ್ ಮಾಡಿ. ನಿಮ್ಮ ಡಿವಿಷನ್ನ ಚೂಸ್ ಮಾಡಿ. ನೆಕ್ಸ್ಟ್ ನಿಮ್ಮ ಸಬ್ಸ್ಟಿಟ್ಯೂಟ್ ಯಾರಿದ್ದಾರೆ ಅವ್ರ ಎಂಪ್ಲಾಯಿ ID ಇಲ್ಲಿ ಚೂಸ್ ಮಾಡ್ಕೋಬೇಕು. ನೀವು ಸೆಲೆಕ್ಟ್ ಮಾಡಿರೋ ಸಬ್ಸ್ಟಿಟ್ಯೂಟ್ ಡೀಟೇಲ್ಸ್ ಇಲ್ಲಿ ಕೆಳಗಡೆ ಶೋ ಆಗುತ್ತೆ. ಅದನ್ನು ಒಂದ್ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇವಾಗ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಲೀವ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಕೆಳಗಡೆ ನಿಮಗೆ ಪಾಪಪ್ ಮೆಸೇಜ್ ತೋರಿಸುತ್ತೆ. ನಿಮ್ಮದು ಡಿವಿಷನಲ್ ಆಫೀಸಿಂದ ಅಪ್ರೂವ್ ಕೊಡೋ ತನಕ ಲೀವ್ ಬ್ಯಾಲೆನ್ಸ್ ಸೇಮೇ ಇರುತ್ತೆ. ನಿಮ್ಮ ಲೀವ್ ಅಪ್ರೂವ್ ಆದ ತಕ್ಷಣ ನಿಮ್ಮ ಲೀವ್ ಬ್ಯಾಲೆನ್ಸ್ ವೇರಿ ಆಗುತ್ತೆ. ಹಾಗೆ ನಿಮಗೊಂದು ಲೀವ್ ಅಪ್ರೂವ್ಡ್ ಅಂತ ಮೇಲ್ ಬರುತ್ತೆ. ಆ್ಯಂಡ್ ನೀವು ವಿಡ್ರಾ ಲೀವ್ ರಿಕ್ವೆಸ್ಟ್ನ ಕ್ಲಿಕ್ ಮಾಡಿ ನಿಮ್ಮ ಲೀವ್ ರಿಕ್ವೆಸ್ಟ್ನ ವಿಡ್ರಾ ಕೂಡ ಮಾಡ್ಕೋಬೋದು. Share this video with all the postal employees and subscribe to my channel. Thank you.